ಮೇಯ್ನ್ಲಿ ಮಾತಾಡೋಕೆ ಬಂದಿರೋವಂಥದ್ದು ಡೆವಿಲ್ ಮೂವಿಯ ಮೇಕಿಂಗ್ ಬಗ್ಗೆ ಅಲ್ಲ, ಅಲ್ಲಿರೋವಂಥ ಮೋಕೋಬಾಟ್ ಬಗ್ಗೆ. ಹಲೋ ಗೈಸ್, ವೆಲ್ಕಮ್ ಟು KPP ಚಾನಲ್. ನಾನು ಆಶಿಕ್. ಅದನ್ನೆಲ್ಲ ಮಾಡಿದೆ ಲೆಸ್ ಆಫ್ ದ ವಿಡಿಯೋ. D58ನ ಡೈರೆಕ್ಷನ್ ಮಾಡಬೇಕು ಅಂದರೆ ಇವರ ಡೆವಿಲ್ ಇಲ್ಲಿ ಮುಗಿಸ್ಕೊಂಡಿರಬೇಕಾಗುತ್ತೆ. ಅಕ್ಟೋಬರಿಗೆ ಅಂತ ಹೇಳಿದಾರಲ್ಲ, ನನ್ನ ಸ್ಟ್ರಾಂಗ್ ಬಿಲೀಫ್ ಏನಂದರೆ ಆಗುತ್ತೆ ಗುರು. ಇವ್ರು ಡಿಬಾಸ್ ಅವ್ರು ಈಗಲೇ ಹೇಳಿರಬೇಕಾದ್ರೆ ನನ್ನ ಕೈ ಏನಾರು ಇಂಜುರಿ ಆಗಿರಲಿಲ್ಲ ಅಂದಿದ್ದಿದ್ರೆ 70% ಮುಗಿಸ್ತೇ ಇದ್ದೆ ಅಂತ ಏನು ಹೇಳ್ತಿದಾರಲ್ಲ, ಅದರ ಅರ್ಥ ಇಮ್ಯಾಜಿನ್ ಮಾಡಿ. ನಾನು ಇವಾಗಲೂ ಹೇಳ್ತಾ ಇರ್ತೀನಿ, ಇಲ್ಲ ಅಕ್ಟೋಬರಿಗೆ ಬರುತ್ತೆ ಗುರು, ಅಕ್ಟೋಬರಿಗೆ ಬರುತ್ತೆ ಅಂತ. ಯಾಕೆ ಹೇಳ್ದಂಗೆ ಡಿಸೆಂಬರಲ್ಲಿ ಬರಲಿಲ್ವಾ ಕಾಟ್ಯಾರ? ಹಾಗೆ ಇದು ಅಷ್ಟೇ. ನನ್ನೊಂದು ನಂಬಿಕೆ ಇದೆ. ಯಾಕೆ ಗೊತ್ತಾ, ಇವರು ಜಸ್ಟ್ ಈ ಟೈಮ್ ಪೀರಿಯಡಲ್ಲೇ ಒಂದು 70% ಮುಗಿಸ್ತಾರೆ ಅಂತ ಅವ್ರ ಬಾಯಿಂದ ಬರ್ತಿದೆ ಅಂದರೆ ಜಸ್ಟ್ ಇಮ್ಯಾಜಿನ್ ಮಾಡಿ. ಟೆಕ್ನಿಕಲಿ ಪಾಸಿಬಲ್ ಇರೋವಂಥದ್ದು ಕೇಳೋದಾದರೆ ಹೌದು ಗುರು, 50% ಇವ್ರು ಮುಗಿಸ್ಕೋಬೋದು. ಅವ್ರ ಮಾತು ಅಲ್ದಲ್ಲೇ ನನ್ನ ಕೈಲಿ ಕೇಳೋದಾದರೆ ಟೆಕ್ನಿಕಲಿ ಪಾಸಿಬಲ್ ಇದೆ ಅಂತ ಕೇಳಿದ್ರೆ 50% ಮುಗಿಸ್ಕೊಂತಾರೆ. ಯಾಕೆಂದರೆ ಸ್ಪೀಡಾಗಿ ಹೋಗ್ತಿದ್ದಾರೆ ಇವರು. ಇವತ್ತಿನೂ ನೀವು ಗ್ಲಿಮ್ಸ್ ನೋಡಿ ನಿಮಗೆ ಏನು ಅರ್ಥ ಆಗಿದೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ. ಆ್ಯಂಡ್ ಇಲ್ಲಿ ಮೇನ್ ವಿಷಯ ಇರೋವಂಥದ್ದು ಕೂಡ ಅದೇನೆ. ನಾನು ಮೇಯ್ನ್ಲಿ ಮಾತಾಡೋಕೆ ಬಂದಿರೋವಂಥದ್ದು ಡೆವಿಲ್ ಮೂವಿಯ ಮೇಕಿಂಗ್ ಬಗ್ಗೆ ಅಲ್ಲ, ಅಲ್ಲಿರೋವಂಥ ಮೋಕೋಬಾಟ್ ಬಗ್ಗೆ. ಮೋಕೋಬಾಟ್ನ ಯೂಸ್ ಮಾಡಿರೋವಂಥದ್ದು ಫ್ಲೆಕ್ಸ್ ಬಾಟ್ ಅಂತ. ಅದರಲ್ಲೂ ಸೆಕೆಂಡ್ ವರ್ಷನ್ 2.2ನ ಯೂಸ್ ಮಾಡಿದ್ದಾರೆ ಫ್ಲೆಕ್ಸ್ ಬಾಟಲ್ಲಿ. ಸೊ ಇಲ್ಲಿ ಬೇಸಿಕಲಿ ಏನಾಗ್ತಿದೆ ಅಂದರೆ, ಫ್ಲೆಕ್ಸ್ ಬಾಟ್ ಇಂಡಿಯಾದಲ್ಲಿ ಬೇರೆ ಬಾಟ್ಸ್ ಎಲ್ಲ ಯೂಸ್ ಮಾಡಿದ್ದಾರೆ, ನಾನು ನಿಮ್ಗೆ ತೋರಿಸಿದ್ದೆ ಕೂಡ. ಇನ್ನೂ ಒಂದು ಚೀಪೆಸ್ಟ್ ಬಾಟ್ ಕೂಡ ಇದೆ ಅದರಲ್ಲಿ, ಬೋಲ್ಟ್ ಅಂತಲೇ ಯೂಸ್ ಮಾಡ್ತಾರೆ. ಅದು ಇದಕ್ಕೆ ಕಂಪೇರ್ ಮಾಡಿ ಚೀಪ್ ಅಲ್ಲ, ದಯವಿಟ್ಟು ಹಂಗೆಲ್ಲ ಅಂದ್ಕೊಳ್ಳೋಕೆ ಹೋಗ್ಬಿಡಿ. ಕಂಪೇರ್ ಮಾಡಿದರೆ ಕಮ್ಮಿ ಅಂತ ಅದಕ್ಕೆ ಬೋಲ್ಟಿಗೆಲ್ಲ. ಸೊ ಇವ್ರೇನು ಮಾಡಿದ್ದಾರೆ, ಹೈ ಎಂಡಿಗೆ ಹೋಗಿದ್ದಾರೆ. ಫ್ಲೆಕ್ಸ್ ಬಾಟಲ್ಲೇ ಅದಕ್ಕೂ 2.2 ಅಂದರೆ ಸೆಕೆಂಡ್ ಜನ್ರೇಷನ್ನ. ಅಂದರೆ ನನಗೆ ಗೊತ್ತಿರೋಂಗೆ ಇದು ಜಾಸ್ತಿ ಖರ್ಚಾಗಿರುವಂಥದ್ದೇ. ಇದ್ರ ಒಂದು ರೆಂಟಿಗಾಗಿರುವಂಥದ್ದು. ಈ ಒಂದು ಕ್ಯಾಮ್ರಾ ರೆಂಟಿದೆ ಹೈಯೆಸ್ಟ್ ಹೋಗುತ್ತೆ ಗುರು. ಆ್ಯಂಡ್ ಅದಕ್ಕೆ ಕ್ಲಾರಿಟಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಆ್ಯಂಡ್ ಮೇಕಿಂಗ್ ಅಂತ ನಾನು ಅಂದ್ಕೊಂಡಿದ್ರೆ ಮೂವಿ ಮೇಕಿಂಗ್ ಅಂತ ಅಂದ್ಕೊಂಡೆ. ಇಲ್ಲ, ಇವರು ಗ್ಲಿಮ್ಸ್ನ ಮೇಕಿಂಗೇನೆ ಕೊಟ್ಟಿರುವಂಥದ್ದು. ನಿಮಗೇನು ನೋಡಿ ಏನು ಅನ್ನಿಸ್ತದೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ. ನಾನು ಮೊದಲು ನೋಟಿಸ್ ಮಾಡಿದ ವಿಷಯ ಒಂದು ಫ್ಲೆಕ್ಸ್ ಬಾಟ್ 2.2, ಎರಡನೇದು ಡಿಬಾಸ್ ಅವರ ಫಿಟ್ನೆಸ್. ಅವರು ನಾರ್ಮಲಿ ಇಂಟರ್ವ್ಯೂಗೆ ಬರೋದಕ್ಕಿಂತ ಇಲ್ಲಿ ಮೇಕಿಂಗಲ್ಲಿ ತುಂಬ ಅದ್ಭುತವಾಗಿ ಕಾಣ್ತೀರಾ. ಅಂದರೆ ವರ್ಕೌಟ್ ಮಾಡಿ ರೆಡಿಯಾಗಿ ನಿಂತಿರ್ತಾರೆ. ಆ್ಯಂಡ್ ಇನ್ನೊಂದು ವಿಷಯ ಹೇಳ್ತೀನಿ, ಮೇ 15ನೇ ತಾರೀಕು ನೋಡಿ, ನನಗೆ ಗೊತ್ತಿರೋಂಗೆ ಯಾರು ಇಷ್ಟೊಂದು ಅಪ್ಡೇಟು ಕೊಡಲ್ಲ ಗುರು ಡೆವಿಲ್ ಬಗ್ಗೆ, ಯಾರೂ ಕೊಟ್ಟಿರಲ್ಲ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಸಬ್ಸ್ಕ್ರೈಬ್ ನಾನು ಕೇಳಲ್ಲ, ಕಮೆಂಟ್ ಮಾಡಿ. ಲೈಕು ಅದು ನಿಮ್ಮ ಇಷ್ಟ, ಅಲ್ಲಿ ನಿಮಗೆ ಲೈಕ್ ಆಗಿ ಲೈಕ್ ಮಾಡಿ. ಮೇ 15ಗೆ ಡಿಬಾಸ್ ಅವರು ಜಾಯ್ನ್ ಆಗ್ತಿದ್ದಾರೆ ಶೂಟಿಂಗಿಗೆ. ರಿಕವರಿ ಆಗ್ತಾ ಬರ್ತಾ ಇದೆ ಅಂತ ಸೆಟ್ಟಿಂದ ನ್ಯೂಸ್ ಸಿಕ್ಕಿರುವಂಥ ನ್ಯೂಸ್ ಆಗಿರುವಂಥದ್ದು. ಹಾಗೆಯೇ ಬಾಡಿ ಡಬಲ್ ಕೂಡ ರೆಡಿ ಇದ್ದಾರೆ. ಸೊ ಏನಾದರೂ ಪ್ರಾಬ್ಲಮ್ ಆದರೆ, ಡ್ಯೂಪ್ ಏನಿದ್ದಾರಲ್ಲ ರೆಡಿ ಇದ್ದಾರೆ. ಏನಾದರೂ ಪ್ರಾಬ್ಲಮ್ ಆದರೆ ಅಥವಾ ಅಂಥ ಕಷ್ಟವಾಗಿರುವಂಥ ಸ್ಟಂಟ್ ಆಗಲಿಲ್ಲ ಅಂದರೆ, ಸ್ವಲ್ಪ ಕೈ ನೋವಿರೋದ್ರಿಂದ ಅವರು ಕೂಡ ರೆಡಿಯಾಗಿದ್ದಾರೆ, ಲೈಕ್ ಫಿಟ್ ಆ್ಯಂಡ್ ಫೈನ್ ಆಗಿದ್ದಾರೆ ಡ್ಯೂಪ್ ಅವರು ಕೂಡ. ಸೊ ಏನಾಗುತ್ತೆ ಅಂದರೆ ಎಲ್ಲ ರೆಡಿ ಮಾಡಿಕೊಂಡೆ ಮೇ 15ಗೆ, ಮೇ 15ನೇ ತಾರೀಕಿಗೆ ಇಳಿತಾ ಇದ್ದಾರೆ ಮತ್ತೆ ಶೂಟಿಗೆ ಡಿಬಾಸ್ ಅವರು ಆಗಿರುವಂಥದ್ದು. ಸೊ ಇಲ್ಲಿ ಕೇಳಿದ್ರಲ್ಲ ಏನೇನು ನಡೀತಿದ್ದು ಬ್ರೋ ಶೂಟಿಂಗ್ ನಡೀತಿದೆಯಾ ಅಂತ ಕೇಳಿದ್ರು ಕೆಲವರು. ಡಿಬಾಸ್ ಅವರೇ ಇರಲಿಲ್ಲ, ನಾನು ಎಲ್ಲಿಂದ ಮೆನ್ಷನ್ ಮಾಡಲಿ ಶೂಟಿಂಗ್ ನಡೀತಾ ಇದೆ ಅಂತ. ಅದೇ ಇಲ್ದಲೇ ಅವ್ರ ಕೆಸಿನ ಸೀಕ್ವೆನ್ಸ್ನ ಸ್ವಲ್ಪ ಹಾರ್ಬರ್ ಸೀನ್ಸ್ನೆಲ್ಲ ಸ್ವಲ್ಪ ಮುಗಿಸ್ಕೊಬೇಕಾಯ್ತು. ಬಟ್ ಡಿಬಾಸ್ ಇರೋ ಸೀನ್ಸ್ನ ಮುಗಿಸ್ಕೊಳ್ಳೋಕ್ಕಾಗದೇ ಇರೋ ಕಾರಣ ಅದು ಕೂಡ ಅಲ್ಲಿಗೇನೆ ಸ್ಟಾಪ್ ಆಗೋದು. ಇವತ್ತಿನ ಇಷ್ಟ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಸೊ ಕೀಪ್ ವಾಚಿಂಗ್, ಲವ್ ಯು ಆಲ್, ಪೀಸ್.